ಹಾಯ್ ನಮಸ್ತೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ಯೂಟಿಫುಲ್ ಆದ ಡಾಬಾ ಸ್ಟೈಲಲ್ಲಿ ಯಾವ ಥರ ಒಂದು ಎಗ್ ರೈಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡಿ, ನಿಮಗೆ ಡಾಬಾ ಸ್ಟೈಲಲ್ಲಿ ಎಗ್ ರೈಸ್ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿದೆ. ಈರುಳ್ಳಿ, ಖಾರದ ಪುಡಿ, ಅರಿಶಿಣದ ಪುಡಿ, ಹಾಗೆಯೇ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಟೊಮೊಟೊ ಸಾಸ್ ಇದೆ. ಹಾಗೆಯೇ ಇಲ್ಲಿ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಇದೆ ನನ್ನ ಹತ್ರ. ಹಾಗೆ ವಿನೆಗರ್ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಸೊ ನಾನು ಇದಿಷ್ಟನ್ನು ಕೂಡ ಔಟ್ಸೈಡಿಂದನೇ ತಂದಿರೋದು ಸಾಸ್ಗಳನ್ನ, ನಾನು ಮನೇಲಿ ಯಾವುದೂ ಮಾಡಿದ್ದಲ್ಲ. ಸೊ ವೆರಿ ಈಸಿಯಾಗಿ ಮಾಡ್ಬೋದು. ಹಾಗೆ ಮೊಟ್ಟೆ ಕೂಡ ಇಟ್ಕೊಂಡಿದ್ದೀನಿ, 8 ಮೊಟ್ಟೆ ಇಟ್ಕೊಂಡಿದ್ದೀನಿ. ಫಸ್ಟು ನೀವು ಸ್ವಲ್ಪ ಡ್ರೈ ಅನ್ನನ ಮಾಡ್ಕೋಬೇಕಾಗುತ್ತೆ, ವಿಷಲ್ ಕುದಿಸ್ಕೊಬೇಕಾಗತ್ತೆ. ಸೊ ಅನ್ನ ಡ್ರೈ ಅಂತ ಹೇಳಿದ್ರೆ ಸ್ವಲ್ಪ ಹುಡಿ ಅನ್ನ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕಿಂತ ಮೊದಲು ಹುಡಿ ಅನ್ನ ಮಾಡೋಕ್ಕಲ್ಲ, ಅನ್ನ ಮಾಡೋಕ್ಕೆ ಇಟ್ಟಿದ ತಕ್ಷಣ ನೀವೇನು ಮಾಡಬೇಕು, ಸೊ ನಿಮಗೆ ಎಷ್ಟು ಮೊಟ್ಟೆ ಬೇಕು, ನನಗೆ ಇಲ್ಲಿ ಇರೋದ್ರಿಂದ 8-9 ಜನ ಇರೋದ್ರಿಂದ ನಾನೊಂದು 8 to 10 ಎಗ್ ತೊಗೊಂಡಿದ್ದೀನಿ. ಈ ಥರ ನೀಟಾಗಿ ಒಡೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಓಕೆನಾ, ಹಾಕ್ಕೊಂಬಿಟ್ಟು ಸೊ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಏನಕ್ಕೆ ಹಾಕ್ಕೋತೀವಿ, ಡೈರೆಕ್ಟಾಗಿ ಯಾಕೆ ಎಣ್ಣೆಗೆ ಹಾಕಲ್ಲ ಅಂತ ಹೇಳಿದ್ರೆ, ಸೊ ಎಗ್ಗು ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಎಣ್ಣೆಗೆ ಹಾಕಿದ ತಕ್ಷಣ ಸೊ ನಿಮಗೆ ಪಟ ಅಂತ ಎಲ್ಲ ಕಲಸೋಕ್ಕಾಗಲ್ಲ. ಅದಕ್ಕೆ ಸೊ ಎಗ್ಗಷ್ಟು ಹೊಡೆದಾಕ್ಬಿಟ್ಟು ಅದಕ್ಕೆ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ವಿನೆಗರ್ ಹಾಕ್ತೀನಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ. ಓಕೆನಾ, ಸೊ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸೊ ನೀಟಾಗಿ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಸೊ ಸ್ಮ್ಯಾಶ್ ಅಂದರೆ ಕಲಿಸ್ಬೇಕಾಗತ್ತೆ. ಸೊ ಈ ಥರ ನೀಟಾಗಿ ಈ ಥರ ಒಂದು ಇದು ತಂದುಕೊಂಡ್ರೆ ನಿಮಗೆ ಮಾಲಲ್ಲೆಲ್ಲ ಸಿಗುತ್ತೆ. ಸೊ ಈ ಥರದೊಂದು ತಂದುಕೊಂಡ್ರೆ ನಿಮಗೆ ವೆರಿ ಈಸಿ ಆಗುತ್ತೆ. ಸೊ ಅದು ಮಿಕ್ಸಪ್ ಆಗೋಕ್ಕೆ. ಸೊ 3 ಕೂಡ ಗಂಟು ಇಲ್ದಿತಿ ಮಿಕ್ಸಪ್ ಆಗಬೇಕಾಗತ್ತೆ. ಗಂಟು ರೀತಿ ಮಿಕ್ಸ್ ಮಾಡಿದ ತಕ್ಷಣ ನೀವು ಒಂದು ಕಡೆಯಲ್ಲಿ ನೀವು ಎಣ್ಣೆನ ಕೂಡ ಇಟ್ಕೊಬೇಕಾಗತ್ತೆ. ಓಕೆನಾ, ಸೊ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಇಟ್ಕೊಬೋದು. ಸೊ ನೋಡಿ, ನಾನು ಹೇಳಿದ್ದೀನಲ್ವ ಗಂಟು ರೀತಿ ಕಲಿಸ್ಬೇಕಾಗತ್ತೆ ಅಂತೇಳಿ. ನೋಡಿ ಈ ಥರ ಕಲಿಸಿದ್ದೀನಿ. ಸೊ ಒಂದು ಕೂಡ ನೀವು ಅರಿಶಿಣ ಹಾಕಿರೋದಿರ್ಬೋದು ಅಥವಾ ವಿನೆಗರು, ಉಪ್ಪು ಎಲ್ಲ ಕೂಡ ನೀಟಾಗಿ ಮಿಕ್ಸಪ್ ಆಗಿರುತ್ತೆ. ಸೊ ಈ ಥರ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಕೂಡ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯ್ತಾ ಬಂದ್ಕೊಳ್ಳೆ ಸೊ ನೀವು ಮಿಕ್ಸ್ ಮಾಡಿರುವಂಥ ಎಗ್ನ ಹಾಕ್ಕೊಬೇಕಾಗತ್ತೆ. ಸೊ ಓಕೆನಾ, ಅಲ್ಲಿ ಒಂದು ಕಡೆ ಅನ್ನ ಆಗಿ ರೆಡಿಯಾಗಿರುತ್ತೆ, ಇಳಿಸಿಟ್ಟಿರ್ತೀರ, ಅದು ಸ್ವಲ್ಪ ತಣ್ಣಗಾಗಬೇಕು. ಸೊ ಈ ಕಡೆ ನೀವೇನು ಮಾಡಬೇಕು, ಎಗ್ಗು ಈ ಥರ ರೆಡಿ ಆಗ್ತಾ ಹಾಕಿದ ತಕ್ಷಣ ಅಲ್ಲಾಡಕ್ಕೆ ಹೋಗಬಾರ್ದು. ಒಂದು 2-3 ಮಿನಿಟ್ಸ್ ಬಿಟ್ಟು ಈ ಥರ ಆಗುತ್ತೆ ನೋಡಿ, ಬಬಲ್ಸ್ ಬರುತ್ತಲ್ವ, ಆ ಟೈಮಲ್ಲಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ಕೂಡ ಅದು ಆ ಕಡೆ ಈ ಕಡೆ ಸೈಡಿಗೆ ಹಿಡಿದ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಬಿಡಬೇಕಾಗತ್ತೆ, ಮತ್ತೆ ಮಿಕ್ಸ್ ಮಾಡಬೇಕಾಗತ್ತೆ. ಓಕೆನಾ, ಇದೇ ಥರ ನೀವೊಂದು 5 to 6 ಮಿನಿಟ್ಸ್ ಮಾಡಿದ್ರೆ ಸೊ ನಿಮಗೆ ಹರಳಾದ ಎಗ್ ಸಿಗುತ್ತೆ, ಅಂದರೆ ಹುಡಿಯಾದ ಎಗ್ ಸಿಗುತ್ತೆ. ಎಗ್ ಏನು ನೋಡಿ ಈ ಥರ ಎಗ್ಗಳು ಸಿಗುತ್ತೆ. ಅದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಗ್ ಅಂತ ಹೇಳಿ. ಸೊ ಇದಿಷ್ಟು ಎಗ್ ಈ ಥರ ಆಗುತ್ತೆ ಅಲ್ವಾ. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಒಂದು ಪಾತ್ರೆಗೆ ಸಪ್ರೇಟಾಗಿ ಇದನ್ನ ಎತ್ತಿಟ್ಕೊಬೇಕಾಗತ್ತೆ. ಇದಕ್ಕೆ ರೈಸ್ನ ಮಿಕ್ಸ್ ಮಾಡಬಾರ್ದು ಅಥವಾ ಸಾಸ್ಗಳನ್ನ ಮಿಕ್ಸ್ ಮಾಡಬಾರ್ದು. ಸೊ ನಾನು ಫಸ್ಟು ಇದನ್ನು ಎತ್ತಿಟ್ಕೊತೀನಿ ಒಂದು ಪಾತ್ರೆಗೆ. ಅದಾದ್ರ ಮೇಲೆ ಏನು ಮಾಡ್ತೀನಿ ಅಂತ ಹೇಳಿದರೆ, ಸೊ ನೋಡಿ ಬನ್ನಿ ಯಾವ ಥರ ಎತ್ತಿಟ್ಕೊತೀನಿ ಅಂತ ಹೇಳಿ. ಇದರಲ್ಲಿ ತುಂಬ ಆಯಿಲ್ ಅಂಶ ಕೂಡ ಇರುತ್ತೆ. ಸೊ ಒಂದು ಆದಷ್ಟು ನಾನಿಲ್ಲ ಅದರಲ್ಲಿ ಪಾತ್ರೆಯಲ್ಲೇ ಬಿಟ್ಟು ಉಳಿದಿರೋ ಎಗ್ನ ಅಷ್ಟು ತೆಗೆದಿಟ್ಕೊಂಡೆ. ಸೊ ಅಗೇನ್ ಇದರಲ್ಲಿ ಪಾತ್ರೆ ಸ್ವಲ್ಪ ಆಯಿಲ್ ಇರೋದ್ರಿಂದ ಮತ್ತೆ ಅಗೇನ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ನಾನು ಏನು ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇರಬಹುದು, ಹಾಗೆಯೇ ಒಂದು 2 ಪಲಾವಿನ ಎಲೆ ಹಾಕಿದ್ದೆ. ಸೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ, ಜೊತೆಗೆ ನೆಕ್ಸ್ಟು ಈರುಳ್ಳಿ ಕೂಡ ಅದಕ್ಕೆ ಆ್ಯಡ್ ಮಾಡಿದೆ. ಸೊ ಬೆಳ್ಳುಳ್ಳಿ ಇದಾದ ತಕ್ಷಣ ಸ್ವಲ್ಪ ಬ್ರೌನಿಷ್ ಬಂದ ತಕ್ಷಣ ಈರುಳ್ಳಿ ಕೂಡ ಹಾಕಿದೆ. ಈರುಳ್ಳಿ ಕೂಡ ಸ್ವಲ್ಪ ಅದರಲ್ಲೇ ಹಾಗೆಯೇ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕಾಗತ್ತೆ. ಓಕೆನಾ, ಬ್ರೌನಿಷ್ ಬಂದಿದ ನಂತರ ಸೊ ಇದಕ್ಕೆ ನೀವೇನು ಮಾಡಬೇಕು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಗ್ತಾಯಿದೆ ಅಲ್ವಾ. ಸೊ ಈ ಕಲರಿಗೆ ಬಂದಿದ್ದ ತಕ್ಷಣ ಇದಕ್ಕೆ ನೀವು ಅಲ್ಲಿ ಏನು ನೀವು ರೆಡಿ ಮಾಡ್ಕೊಂಡಿದ್ದೀರ ಅಲ್ವಾ, ಸೊ ಕೊತ್ತಂಬರಿ ಸೊಪ್ಪು ಇರ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಷ್ಟೇ ಹಾಕಿ ಸೊ ಆಮೇಲೆ ಗಾರ್ನಿಷಿಗೆ ಬೇಕಾಗುತ್ತೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿನ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿದೆ. ಆವಾಗ ಒಂಥರ ಘಮ ಬರುತ್ತೆ, ಎಗ್ ರೈಸಿನ ಸ್ಮೆಲ್ಲು ಬರ್ತಾಯಿರುತ್ತೆ. ಯಾಕಂದರೆ ಅದೇ ಪಾತ್ರೆಯಲ್ಲಿ ಎಗ್ನ ಕೂಡ ನಾನು ಆಲ್ರೆಡಿ ಇದು ಮಾಡಿದ್ದೆ ಅಲ್ವ, ಅದನ್ನೇನು ನಾನು ವಾಶ್ ಮಾಡಿರಲಿಲ್ಲ, ಯಾಕಂದರೆ ಆಯಿಲ್ ಅಂಶ ಹಂಗೆ ಇತ್ತಲ್ವ. ಹಾಗಾಗಿ ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನ ಕೂಡ ಹಾಕ್ತೆ. ಇದು ಫ್ಲೇವರಿಗೋಸ್ಕರನೇ ಹಾಕೋದು. ಅದಾದ್ರ ಮೇಲೆ ಸೊ ನೋಡಿ, ನಾನಿಲ್ಲಿ ಅನ್ನ ಕೂಡ ರೆಡಿಯಾಗಿತ್ತು. ಸೊ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಕೂಡ ಹಾಕಿದೆ. ಸೊ ಜೊತೆಗೆ ಈ ಥರ ಕಲರ್ ಬಂತು. ಸೊ ಇದಕ್ಕೆ ನಾನು ಟೊಮೊಟೊ ಸಾಸ್ ಕೂಡ ಆ್ಯಡ್ ಮಾಡಿದೆ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇದಕ್ಕೆ ಎಗ್ನ ಕೂಡ ಆ್ಯಡ್ ಮಾಡಿದೆ. ಸ್ವಲ್ಪ ಎಗ್ನ ಆ್ಯಡ್ ಮಾಡಿದೆ, ಸ್ವಲ್ಪ ಎಗ್ನ ಹಾಗೆ ಇಟ್ಕೊಂಡಿದ್ದೀನಿ.
ಓಕೆನಾ. ಸೊ ಎಗ್ನ ಆ್ಯಡ್ ಮಾಡಿ ನೋಡಿ, ಈ ಥರ ಆಯಿತು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೆ, ಜೊತೆಗೆ ವಿನಿಗರ್ನ ಕೂಡ ಆ್ಯಡ್ ಮಾಡಿದೆ. ಸೊ ಆ್ಯಡ್ ಮಾಡಿಬಿಟ್ಟು ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ಬಂತು. ಇದಕ್ಕೆ ನಾನು ಅನ್ನ ಹಾಕಿ ಕೂಡ ಮಿಕ್ಸ್ ಮಾಡಿದೆ, ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಟೈಮ್ ಆಗಿತ್ತು, ಹಾಗಾಗಿ ಅನ್ನ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಸೊ ಈ ಥರ ಬಂತು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿದೆ. ಅದಾದ್ರ ಮೇಲೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾನು ಇನ್ನು ಸ್ವಲ್ಪ ಎಗ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಆ ಎಗ್ನ ಏನು ಮಾಡಿದೆ ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಹೇಗೆ ಉದುರಿಸ್ದೆ. ಸೊ ಇದು ಗಾರ್ನಿಷಿಗೆ ಅಂತಲೂ ಇರಬಹುದು, ಮತ್ತು ಒಂದು ಸೈಡಿಂದ ನೀವು ಒಬ್ಬೊಬ್ಬರಿಗೆ ಹಾಕ್ತಾ ಹೋದರೆ ಸೊ ಮೇಲ್ಗಡೆ ಎಗ್ಗು ಸಿಗುತ್ತೆ ಅವರಿಗೆ, ಜೊತೆಗೆ ಒಂದು ಏನೋ ಡಿಲಿಷಿಯಸ್ ಆದ ಒಂದು ಡಿಶ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸುತ್ತೆ. ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕು ಅಂತ ಕೂಡ ತಿಳಿಸ್ಕೊಡಿ. ದಯವಿಟ್ಟು ಫುಲ್ ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ಅಲ್ವಾ, ನಿಮ್ಮ ಸಪೋರ್ಟ್ ಅಥವಾ ನಿಮ್ಮ ಕಮೆಂಟ್, ನಿಮ್ಮ ಲೈಕೆ ಸೊ ನಮಗೆ ಸಪೋರ್ಟು. ಹಾಗೆಯೇ ಒಂದಷ್ಟು ಜನಕ್ಕೆ ಶೇರ್ ಕೂಡ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಏನು ಮಾಡಿ ಅಂದರೆ ಸ್ವಲ್ಪ ಈರುಳ್ಳಿನ ಚಾಪ್ಸ್ ಮಾಡಿ ಇಟ್ಕೊಂಡು ತಟ್ಟೆಗೆ ನಿಮಗೆ ಎಷ್ಟು ಎಗ್ ರೈಸ್ ಬೇಕು ಅಷ್ಟು ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ನೆಂಚ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಫುಲ್ ವಾಚ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್.